ಇವಾಗ ನಿಮ್ ಜರ್ನಿ ಸ್ಟಾರ್ಟ್ ಆಗಿದ್ದು ಎದೆ ತುಂಬಿ ಹಾಡುವೆನು ಅಂಡ್ ಸರಿಗಮಪ ಲಿಟಲ್ ಚಾಂಪ್ಸ್ ಅಲ್ಲೂ ರನ್ನರ್ ಅಪ್ ಆಗಿದ್ದೀರಾ. ಸೊ ಹೇಗೆ ಸ್ಟಾರ್ಟ್ ಆಯ್ತು ಸಂಗೀತ ಮ್ಯೂಸಿಕ್ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನೋ ಐಡಿಯಾ ಹೇಗೆ ಬಂತು? ಆ್ಯಕ್ಚುಲಿ ನಾನೊಂದು ಹಳ್ಳಿಯಿಂದ ಬಂದಿರೋದು, ಸಿರ್ಸಿ ಹತ್ರ ದೇವಿಸರ ಅಂತ. ಆವಾಗ ಎದೆ ತುಂಬಿ ಹಾಡುವೆನು ಅಂತ SPB ಅವ್ರ ಶೋ ಏನು ಬರ್ತಿತ್ತು. ಇಟ್ ವಾಸ್ ಅದೊಂದು ನಮ್ದೆಲ್ಲ ಆಸೆ, ಲೈಕ್ ಲಿಲ್ ಔಟ್ ಆಫ್ ರೀಚ್ ಓನ್ಲಿ. ಆ್ಯಕ್ಚುಲಿ ಆವಾಗ ಬೆಂಗಳೂರಿಗೆ ಬಂದು ಅದೆಲ್ಲ ಐಡಿಯಾ ಇರಲಿಲ್ಲ. ಬಟ್ ಮೈ ಮಾಮ್ ಸುಧಾ ಅಂತ ಅವರಿಗೆ ಸಿಂಗರ್ ಆಗಬೇಕಂತ ಇತ್ತು. ಬಟ್ ಆವಾಗ ಅಷ್ಟು ಆಪರ್ಚುನಿಟೀಸ್ ಇರಲಿಲ್ಲ. ಸೊ ನನಗೆ ಚಿಕ್ಕಂದಿಂದನೂ ಹಾಡು ಹೇಳ್ಕೊಡ್ತಾ ಆ್ಯಂಡ್ ನಾನು ರೆಸ್ಪಾಂಡ್ ಮಾಡ್ತಾ ಇದ್ದೆ. ಅವ್ರ ಸಾಂಗ್ ಹೇಳಿದಾಗ ನಾನು ಕಲಿತು ಹಾಡ್ತಾ ಇದ್ದೆ. ಸೊ ಶಿ ರಿಯಲೈಸ್ ಹಿ ಸಿಂಗ್ಸ್ ಅಂತ. ಸೊ ಅದಕ್ಕೆ ಇಟ್ ಸ್ಟಾರ್ಟೆಡ್ ವಿತ್ ಬೇಸಿಕ್ಲಿ ಗೌರ್ಮೆಂಟ್ ಸ್ಕೂಲ್ ಪ್ರತಿಭಾ ಕಾರಂಜಿ ಅಂತ ಏನಿರುತ್ತೆ, ಅಲ್ಲಿಂದ ನಾನು ಸ್ಟೇಜ್ ಹತ್ತಕ್ಕೆ ಶುರು ಮಾಡಿದೆ. ಆ್ಯಂಡ್ ಅಲ್ಲಿ ಯಾವಾಗ ಪ್ರೈಸಸ್ ಬರೋಕ್ಕೆ ಶುರು ಆಯಿತು, ಐ ಫೆಲ್ಟ್ ಲೈಕ್ ಇಟ್ ಫೀಲ್ಸ್ ಗುಡ್. ಸ್ಕೂಲಲ್ಲಿ ಯು ಗೆಟ್ ಅಟೆನ್ಷನ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಹಾಗೆ ಅದರಿಂದ ಅಮ್ಮನೇ ಪುಷ್ ಮಾಡಿ ಇದು ತುಂಬೆ ಹಾಡುವೇನೋ ಆಯಿತು. ಅಲ್ಲಿ ಐ ಬಿಕೇಮ್ ರನ್ನರ್ ಅಪ್. ದೆನ್ ಸರಿಗಮ ಲಿಟಲ್ ಚಾಂಪ್ಸ್ ಅಲ್ಲಿ ಕೂಡ ರನ್ನರ್ ಅಪ್ ಆದೆ. ಸೊ ಆ ಪಾಯಿಂಟಲ್ಲಿ ಐ ಥಿಂಕ್ ಐ ರಿಯಲೈಸ್ ಸಿಂಗಿಂಗ್ ಇಸ್ ಗೋನಾ ಬಿ ಮೈ ಲೈಫ್ ಫಾರ್ ಎವರ್ ಅಂತ.